2, 3, start. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಸನ್ಪ್ಯಾಕ್ ಸಿಸ್ಟಮ್ ಅಲ್ಲಿ ಏನ್ ನೋಡ್ತಾ ಇದೀವಿ ಅಂದ್ರೆ ಬ್ಯಾಂಡ್ ಸೀಲಿಂಗ್ ಮಿಷಿನ್ ಎಕ್ಸ್ಟೆಂಡೆಡ್ ಮಾಡೆಲ್. ಸೊ ಎಕ್ಸ್ಟೆಂಡೆಡ್ ಕನ್ವೇರ್ ಮಾಡೆಲ್. ಸೊ ಇದು ಆಕ್ಚುಲಿ ಬಂದು ಚೈನಾ ಮೇಕ್ ಯುಲೇನ್ ಬ್ರ್ಯಾಂಡ್. ಇವಾಗ ಇಲ್ಲಿ ನೀವು ಈಚೆನೆ ನೋಡ್ಬೋದು ಯುಲೇನ್ ಮಿಷನರಿ ಗ್ರೂಪ್ಸ್ ಅಂತ ಹಾಕಿರ್ತಾರೆ. ಸೊ ಇದು ಆಕ್ಚುಲ್ ಆಗಿ ಎಕ್ಸ್ಟೆಂಡೆಡ್ ಮಾಡೆಲ್, ಎಕ್ಸ್ಟೆಂಡೆಡ್ ಕನ್ವೇರ್ ಮಾಡೆಲ್. ಸೊ ಇವಾಗ ಯುಲೇನ್ ಮೇಕ್ ಅಲ್ಲೇ ಎಕ್ಸ್ಟೆಂಡೆಡ್ ಕನ್ವೇರ್ ಮಾಡಲ್ಸ್ ಇವಾಗ ಬರ್ತಾ ಇದೆ. ಸೊ ಇವಾಗ ಲೆಂತ್ ಇರೋ ಪೌಚಸ್ ಇಲ್ಲಾಂದ್ರೆ ಅಗಲ ಇರೋ ಪೌಚಸ್ ಸೀಲ್ ಮಾಡ್ಬೇಕಂದ್ರೆ ಇವಾಗ ಈ ತರ ಕನ್ವೆ ಸಿಸ್ಟಮ್ ಇದ್ದೇನೆ ಆಗುತ್ತೆ. ಸೊ ಇವಾಗ ಅದಕ್ಕೋಸ್ಕರ ಸ್ಲಿಪ್ ಆಗುತ್ತೆ, ಕಡಿಮೆ ಇಡಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಈ ತರ ಯೂಸ್ ಮಾಡ್ತಾರೆ. ಇವಾಗ ನಾವು ಕಳ್ಸೋವಾಗ ಈ ತರ ಪ್ಯಾಕ್ಡ್ ಬಾಕ್ಸ್ ಅಲ್ಲಿ ನಾವು ಕಳ್ಸ್ಕೊಡ್ತೀವಿ. ಇದು ಓಪನ್ ಮಾಡ್ಬಿಟ್ಟು ಮಿಷಿನ್ ಹೆಂಗಿರುತ್ತೆ ಅಂತ ನಾನು ತೋರಿಸ್ತೀನಿ ನೋಡಿ. ಇದೇ ನಮ್ಮ ಕಂಟಿನ್ಯೂಸ್ ಬ್ಯಾಂಡ್ ಸೆಲ್ಲರ್ ಮಿಷಿನ್ ಎಕ್ಸ್ಟೆಂಡೆಡ್ ಕನ್ವೇಯರ್ ಮಾಡೆಲ್. ಸೊ ಇವಾಗ ನೀವು ಮುಂಚೆ ನೋಡ್ದಂಗೆ ಇದು ಯುಲಿಯನ್ ಮೇಕ್ ಬ್ಯಾಂಡ್ ಸೆಲ್ಲಿಂಗ್ ಮಿಷಿನ್ ಅಲ್ಲಿ ಸೇಮ್ ಟು ಸೇಮ್ ಬರುತ್ತೆ ಇದು. ಇದರಲ್ಲಿ ಹೆಂಗಂದ್ರೆ ಮೈನ್ ಸ್ವಿಚ್ಚು, ಕನ್ವೇಯರ್ ಮೈನ್ ಸ್ವಿಚ್ಚು. ಇವಾಗ ಮಿಷಿನ್ ಫಂಕ್ಷನ್ ಶುರು ಆಗ್ಬಿಡುತ್ತೆ. ಇದು ಹೀಟರ್ ಸ್ವಿಚ್ಚು, ಇದು ಬ್ಲೋವರ್ ಸ್ವಿಚ್ಚು. ಸೊ ಇದು 3 ಸ್ವಿಚ್ಚು ಆನ್ ಅಲ್ಲಿ ಇರಬೇಕು. ಸೊ ಅದೇ ತರ ಟೆಂಪರೇಚರ್ ಕಂಟ್ರೋಲ್ ಬರುತ್ತೆ. ಟೆಂಪರೇಚರ್ ನಾನು ಆಲ್ರೆಡಿ ಪ್ರೀ ಹೀಟ್ ಮಾಡಿ ಇಟ್ಟಿದ್ದೀನಿ. ಸೊ ಟೆಂಪರೇಚರ್ ಕಂಟ್ರೋಲ್ ಬರುತ್ತೆ. ಸೊ ಹೆಂಗೆ ಅಂದರೆ ಆಲ್ಮೋಸ್ಟ್ ಎಲ್ಲ ಸೇಮ್ ಟು ಸೇಮೇ ಬರುತ್ತೆ. ಬಟ್ ಮೋಟರ್ ಕೆಪಾಸಿಟಿ ಇದು ಬಂದು ತುಂಬ ಹೆವಿ ಇದೆ. ಯಾಕಂದರೆ ಇದು ಬಂದು ಎಕ್ಸ್ಟೆಂಡೆಡ್. ಅದಕ್ಕೋಸ್ಕರ ಇವಾಗ ನಾನು ಮೆಷರ್ಮೆಂಟ್ ತೋರಿಸ್ತೀನಿ ನೋಡಿ. ಇವಾಗ ಕನ್ವೆ ಲೆಂತ್ ಎಡ್ಜ್ ಟು ಎಡ್ಜ್ ನಾನು ತೋರಿಸ್ತೀನಿ ನೋಡಿ. 1 ಫೀಟ್ ಇದೆ, 1 ಫೀಟ್ 12 ಇಂಚಸ್ ಇದೆ. ಇವಾಗ ಇದೇ ಥರ ಕನ್ವೇಯರ್ ಲೆಂತ್, ಕನ್ವೇಯರ್ ಬೆಲ್ಟ್ ಲೆಂತ್ 270 mm ಇದೆ. ಸೊ ಇವಾಗ ನೀವು ಲೆಂತ್ ಆಗಿರೋ ಪೌಚಸ್ ಆರಾಮಾಗಿ ನೀವು ಇಡ್ಬೋದು ಇದರಲ್ಲಿ. ಸೊ ನಾರ್ಮಲ್ ಬ್ಯಾಂಡ್ ಸೀಲಿಂಗ್ ಮಿಷಿನ್ ಅಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಬಂದು 135 mm ಬರುತ್ತೆ. ಸೊ ಅದು ಬಂದು ನಿಮಗೆ ಮ್ಯಾಕ್ಸಿಮಮ್ ಕನ್ವೇಯರ್ ಬೆಲ್ಟ್ ಲೆಂತ್ ಬಂದು ನಿಮಗೆ ಇಷ್ಟೇ ಬರುತ್ತೆ. ಸೊ ಈ ಮಿಷಿನ್ ಅಲ್ಲಿ ನಿಮಗೆ ಇಷ್ಟು ಲೆಂತ್ ಬರ್ತಾ ಇದೆ. ಸೊ ಇದರಲ್ಲಿ ಏನು ಅಡ್ವಾಂಟೇಜ್ ಅಂದರೆ ನೀವು ದೊಡ್ಡ ದೊಡ್ಡ ಪೌಚಸ್ಸು, ವೈಟ್ ಇರೋ ಪೌಚಸ್ಸು, ಸೊ ಇದರಲ್ಲಿ ನೀವು ಆರಾಮಾಗಿ ಹಾಕೋಬಹುದು. ಸೊ ಅದೇ ಅಡ್ವಾಂಟೇಜ್ ಈ ಮಿಷಿನಲ್ಲಿ. ಸೊ ಇವಾಗ ಈ ಎಕ್ಸ್ಟೆಂಡೆಡ್ ಪೌಚಸ್ಸು ನಾನು ಇವಾಗ ಒಂದೆರಡು ಪೌಚಸ್ ಸೀಲ್ ಮಾಡಿ ತೋರಿಸ್ತೀನಿ ನೋಡಿ. ಇವಾಗ ನಾವು ಈ ಮಿಷಿನ್ ಹೆಂಗೆ ಫಂಕ್ಷನ್ಸ್ ಎಲ್ಲಾನು ತೋರಿಸಿದ್ವಿ. ಆಲ್ಮೋಸ್ಟ್ ಎಲ್ಲಾನು ಸೇಮ್ ಟು ಸೇಮ್ ನಮ್ಮ ಯುಲೈನ್ ಮೇಕಲ್ಲಿ ಹೆಂಗೆ ಬರುತ್ತೋ ಅದೇ ಸೇಮ್ ಟು ಸೇಮ್ ಬರುತ್ತೆ. ಬಟ್ ಇದರಲ್ಲಿ ಹೆಂಗಂದ್ರೆ ಕನ್ವೇಯರು ಪ್ಲಸ್ ಮೋಟರ್ ಕೆಪಾಸಿಟಿ ಎರಡು ಡಿಫ್ರೆಂಟ್ ಆಗಿ ಬರುತ್ತೆ. ಇವಾಗ ಎಲ್ಲ ಮಿಷಿನಲ್ಲೂ ನಾವು ತೋರ್ಸಂಗೆ ಇವಾಗ ಪೌಚ್ ತೋರಿಸ್ಬಿಟ್ಟು ನಾವು ಸೀಲಿಂಗ್ ಹೆಂಗಿದೆ ಅಂತ ತೋರಿಸ್ತೀವಿ. ಸೊ ಆರಾಮಾಗಿ ನೀವು ಈ ಥರ ಲೆಂತ್ ಪೌಚಸ್ಸು ಆರಾಮಾಗಿ ನೀವು ಮಾಡ್ಕೋಬೋದು. ಸೊ ಲ್ಯಾಮಿನೇಟೆಡ್ ಪಿ ಇಂದ ಎಲ್ಲ ಟೈಪ್ ಪೌಚಸ್ಸು ನೀವು ಮಾಡ್ಬೋದು. 12 mm ಸೀಲಿಂಗ್ ವಿಡ್ತ್. ಸೊ ಇದು ನಾವು ಯೂಶಲಿ ನಾವು ತೋರಿಸೋದು. ಬಟ್ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಇದ್ರದ್ದು ಲೋಡ್ ಕೆಪಾಸಿಟಿ ಸ್ಟ್ರೆಂತ್ ಹೆಂಗಿದೆ ಅದನ್ನು ತೋರಿಸ್ತೀನಿ ನೋಡಿ. ಇವಾಗ ಇಲ್ಲಿ ನನ್ನ ಪಕ್ಕದಲ್ಲಿ ಒಂದು PVC ರೋಲ್ ಒಂದು ಇಟ್ಟಿದ್ದೀನಿ. 6.4 kgs ಇದೆ. ಸೊ ಇವಾಗ ಇದು ಫುಲ್ ಸ್ಪೀಡಲ್ಲಿ ಬಿಟ್ಟರೆ ಯಾವುದಾಗಿರೋ ಐಟಮ್ ಇದನ್ನು ಆರಾಮಾಗಿ ಮೂವ್ ಆಗಿಬಿಡುತ್ತೆ. ಸೊ ಇವಾಗ ನಾನು ಫುಲ್ ಸ್ಲೋ ಸ್ಪೀಡಲ್ಲಿ ನಾನು ಇವಾಗ ತೋರಿಸ್ತೀನಿ ನೋಡಿ. 6.4 kgs ಎಳೆಯುತ್ತಾ ಅಂತ ನೋಡೋಣ. ಸೊ ಆರಾಮಾಗಿ ಎಳೆಯುತ್ತೆ. ಸೊ ಇದರಲ್ಲಿ ನಿಮಗೆ ಏನು ಪ್ರಾಬ್ಲಮ್ ಬರಲ್ಲ. ಲಾಸ್ಟ್ ತನಕ ಬಿಡ್ತೀನಿ. ಪ್ಲಸ್ ಇನ್ನೊಂದು ಚಾಲೆಂಜ್ ಆಗಿ ಈ ಮಿಷಿನಲ್ಲಿ ಇನ್ನೊಂದು ರೋಲ್ ಹಾಕ್ಬಿಟ್ಟು ನಾನು ತೋರಿಸ್ತೀನಿ ನೋಡಿ. ಅಟ್ ಎ ಟೈಮ್ 2 ರೋಲ್ ಆಗಿಟ್ಟು ತೋರಿಸ್ತೀನಿ. ಇದು 6.4 kgs, ಇದು 7.1 kg. ಹಂಗಂದ್ರೆ ಟೋಟಲ್ 13.4 kgs, 13.5 kg ಇದು. ನಾನು ಆವಾಗಲೇ ಹೇಳ್ದಂಗೆ 10 kg ಕೆಪಾಸಿಟಿ ಇದೆ ಅಂತ ಹೇಳಿದೆ. ಅದಕ್ಕಿಂತ ಜಾಸ್ತಿನೂ ಬರುತ್ತೆ ಅಂತ ಇವಾಗ ನಾನು ತೋರಿಸ್ತೀನಿ ನೋಡಿ. ಇವಾಗ ಆರಾಮಾಗಿ ಇಟ್ಬಿಟ್ಟೆ ಲೈಟಾಗಿ ಪುಷ್ ಮಾಡ್ತೀನಿ. ಆರಾಮಾಗಿ 13 kgs ಇದು ಹೋಲ್ಡ್ ಆಗುತ್ತೆ. ಸೊ ಇದೇ ಸ್ಟ್ರೆಂತ್ ಕೆಪಾಸಿಟಿ ಈ ಮಿಷಿನಲ್ಲಿ. ಸೊ ಇವಾಗ ನೀವು ಆರಾಮಾಗಿ 5 kg ಇಂದ 10 kg ಇಂದ ನೀವು ಇದರಲ್ಲಿ ಬಿಟ್ಕೊಂಡು ನೀವು ಇದರಲ್ಲಿ ಸೀಲ್ ಮಾಡ್ಕೋಬಹುದು. ನಮ್ಮ ಹತ್ರ ಡಿಫ್ರೆಂಟ್ ಐಟಮ್ಸ್ ಈ ತರ ಟ್ರಾನ್ಸ್ಫಾರ್ಮರ್ಸು, ಕಾಯಿಲ್ಸು, ಆಮೇಲೆ ಲೇಬಲ್ಸ್ ಎಲ್ಲ ಈ ತರ ಇದೆ. ಈ ತರ ಐಟಮ್ಸ್ ಎಲ್ಲ ಇದರಲ್ಲಿ ಬಿಟ್ಟು ಸೀಲ್ ಮಾಡಿ ಚೆಕ್ ಮಾಡೋಣ. ಇದ್ರಲ್ಲಿ ಫಸ್ಟ್ ನಾವು ಬಿಡ್ತಾ ಇರೋದು ಬಂದು ಬಾರ್ ಕೋಡ್ ಲೇಬಲ್ಸ್. ಆ ಕವರ್ ಬಿಡ್ತಾ ಇದೀವಿ ನೋಡ್ರಿ. ಅಷ್ಟೇ ತನಕ ಮಾಡ್ಕೋಬಹುದು.
ಆಮೇಲೆ ನಂತರ ಬ್ಯಾಂಡ್ ಸೀಲಿಂಗ್ ಮಿಷನ್ಗೆ ಸ್ಪೇರ್ ಪಾರ್ಟ್ ಗೇರ್ ಬಾಕ್ಸ್ ಬರುತ್ತೆ. ಸೊ ಗೇರ್ ಬಾಕ್ಸ್ ಈ ವೆಯ್ಟೇ ನಿಮಗೆ ಒಂದು 4 kg ಬರುತ್ತೆ. ಇವಾಗ ನಾವು ನ್ಯೂಮ್ಯಾಟಿಕ್ ಸಿಲಿಂಡರ್ ಬಿಡ್ತಾ ಇದೀವಿ ನೋಡ್ರಿ. ನಂತರ ಹ್ಯಾಂಡ್ ಸೀಲಿಂಗ್ ಮಿಷಿನ್ ಟ್ರಾನ್ಸ್ಫಾರ್ಮರ್ ಬಿಡ್ತಾ ಇದೀವಿ ನೋಡ್ರಿ. ಸೀಲಿಂಗ್ ಮಿಷಿನ್ ಟ್ರಾನ್ಸ್ಫಾರ್ಮರ್ ಇದೇ ನಿಮಗೆ ಒಂದು 8 kg ಹತ್ರ ಬರ್ಬೋದು. ಇವಾಗ ನೋಡ್ರಿ ನಾವು ಸೀಲ್ ಮಾಡೋದು ತೋರಿಸ್ತೀನಿ ನೋಡ್ರಿ. ಕವರ್ ಹಿಂಗ್ ಸೀಲ್ ಆಗಿದೆ ಅಂತ ಇದ್ರಲ್ಲಿ ನೋಡ್ರಿ ಅಲ್ಲಿ ಸೀಲಿಂಗ್ ಬಿಡ್ತು ಬಂದು ನಿಮಗೆ 12 mm ಬರುತ್ತೆ ಸೀಲಿಂಗ್ ಬಿಡ್ತು. ಸೊ ಎಲ್ಲೂ ಲೀಕೇಜ್ ಬರಲ್ಲ ನಿಮಗೆ ನೋಡ್ರಿ. ಎಲ್ಲ ಎಷ್ಟೇ ಇದು ಮಾಡ್ರು ಕೂಡ ಇವಾಗ ಟ್ರಾನ್ಸ್ಫಾರ್ಮರ್ ಹಾಕಿದೀವಿ ನೋಡ್ರಿ. ಇದನ್ನ ನಾವು ಹಂಗೆ ಉಲ್ಟಾ ಮಾಡಿ ಶೇಕ್ ಮಾಡ್ರು ಕೂಡ ನಿಮ್ಗೆ ಆ ಲೇಯರ್ ಕಿತ್ಕೊಳ್ಳೋದಿಲ್ಲ ನೋಡ್ರಿ. ಇವಾಗ ಹಿಂಗೆ ಉಲ್ಟಾ ಮಾಡ್ತೀವಿ ನೋಡ್ರಿ, ಸೀಲ್ ಆಗಿರೋ ಲೇಯರ್ ಅಲ್ಲಿ ಅದು ನೀವು ಏನೇ ಇದು ಮಾಡ್ರು ಕೂಡ ನಿಮಗೆ ಆ ಲೇಯರ್ಸ್ ದಾಟಿ ಅದು ಬರೋದಿಲ್ಲ. ನಂತರ ಈ ಗೇರ್ ಬಾಕ್ಸ್ ಹೇಳಿದಿಲ್ಲ ಅವಾಗಲೇ, ಆ ಗೇರ್ ಬಾಕ್ಸ್ ಹಾಕಿರೋದು ತೋರಿಸ್ತೀನಿ ನೋಡ್ರಿ. ಇದು ನಿಮಗೆ ಏನೇ ಮಾಡ್ರು ಕೂಡ ಬರಲ್ಲ. ಸೊ ವೆಯ್ಟ್ ಇರೋ ಐಟಮ್ಗೆ ಆಮೇಲೆ ನೋಡ್ರಿ ಈ ತರ ಸಿಲಿಂಡರ್ಸು ಈ ತರ ವೆಯ್ಟ್ ತುಂಬಾ ಹಾರ್ಡ್ವೇರ್ಸು ಆಮೇಲೆ ನಂತರ ಏನು ಈ ಆಟೋಮೊಬೈಲ್ಸ್ ಈ ತರ ವೆಯ್ಟ್ ಇರೋ ವಸ್ತುಗೆ ಈ ಮಿಷಿನ್ ಆರಾಮಾಗಿ ಸೂಟ್ ಆಗುತ್ತೆ ನೋಡ್ರಿ. 12 mm ಸೀಲಿಂಗ್ ಬಿಡ್ತಿರೋದ್ರಿಂದ ನಿಮ್ಗೆ ಏನೇ ಮಾಡ್ರು ಕೂಡ ಅದು ಕಿತ್ಕೊಂಡು ಬರೋದಕ್ಕೆ ಚಾನ್ಸ್ ಇಲ್ಲ ಸೀಲಿಂಗ್ದು. ಸೊ ಅವಾಗ ಇದು ಫ್ರೀಕ್ವೆಂಟ್ ಆಗಿ ಎಲ್ಲಾ ಕಡೆನೂ ಯೂಸ್ ಆಗುತ್ತೆ. ನಾರ್ಮಲ್ ಚಿಕ್ಕ ಐಟಮ್ ಇಂದ ಹಿಡಿದು ದೊಡ್ಡ ಐಟಮ್ ತನಕ ಪ್ಯಾಕ್ ಮಾಡ್ಕೋಬಹುದು. ಸೊ ಇದು ಯೂಸರ್ ಫ್ರೆಂಡ್ಲಿ ಆಗಿರುತ್ತೆ. ಹೆವಿ ಮಿಷಿನ್ ಬೇರೆ ಇದು. ಸೊ ಅದರಿಂದ ಯಾರ್ಗ್ ಲೆಂತ್ ಜಾಸ್ತಿ ಇರುತ್ತೆ, ಆಮೇಲೆ ವೆಯ್ಟ್ ಜಾಸ್ತಿ ಇದೆ, ಅದಕ್ಕೆಲ್ಲ ಹ್ಯಾಂಡ್ ಸೀಲಿಂಗ್ ಮಿಷಿನ್ ಮಾಡ್ಕೊಂಡ್ರೆ ಆಗೋದಿಲ್ಲ. ಈ ಮಿಷಿನ್ ಅಲ್ಲಿ ಕ್ವಿಕ್ ಆಗಿ ಮಾಡ್ಬೋದು. ಸೊ ಅದರಲ್ಲಿ ಅಡ್ವಾಂಟೇಜ್ ಏನಂದ್ರೆ ಈ ಮಿಷಿನ್ ಅಲ್ಲಿ ಬಂದು ನಿಮ್ಗೆ ಇನ್ನು ಪ್ರೊಡಕ್ಷನ್ ಬೇಗ ತೆಗಿಬೋದು. ಸೊ ನೋಡ್ರಿ ಇವಾಗ ಒಂದು ಚಿಕ್ಕದು ನಾರ್ಮಲ್ ಲೆಂತ್ ಪೌಚ್ ಹಾಕಿ ತೋರಿಸ್ತೀನಿ ನೋಡ್ರಿ. LD ಪೌಚ್ ಇದನ್ನ ಬಿಟ್ಟು ತೋರಿಸ್ತೀನಿ ನೋಡ್ರಿ. ನಿಮ್ಗೆ ಆ ಪೌಚ್ ಬಂದು ಇದು ಬಂದು ಲ್ಯಾಮಿನೇಟೆಡ್ LD ಪೌಚ್ ನೋಡ್ರಿ. ಇವಾಗ ಬಿಡ್ತಾ ಇದೀನಿ ನೋಡ್ರಿ. ಸೀಲಿಂಗ್ ಆಗಿರುತ್ತೆ, ಆ ಲೇಯರ್ ದಾಟಿ ಬರಲ್ಲ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಮರಿದೆ ಬೆಲ್ ಐಕಾನ್ ಕ್ಲಿಕ್ ಮಾಡ್ರಿ. ಆವಾಗಲೇ ನಾವು ಹಾಕೋ ಎಲ್ಲಾ ವಿಡಿಯೋ ಬಂದು ನಿಮ್ಗೆ ತಲುಪತ್ತೆ. ಈ ಮಿಷಿನ್ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಗೊತ್ತಾಗಬೇಕಂದ್ರೆ ಕೆಳಗಡೆ ಇರೋ ವಾಟ್ಸಪ್ ನಂಬರು, ಆ ನಂಬರ್ಗೆ ವಾಟ್ಸಪ್ಪು ಅಥವಾ ಕಾಲು ಮಾಡ್ರಿ. ನಮ್ಮವರು ನಿಮಗೆ ಅಪ್ಡೇಟ್ ಕೊಡ್ತಾರೆ. ನಮಸ್ಕಾರ.